ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ, ವೆಲ್ಕಮ್. ಇವತ್ತಿನ ಎಪಿಸೋಡಿನ ಟೈಟಲ್ ನೋಡಿ ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕಲ್ಲ. ನೀವು ಭಾರತೀಯರೇ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಮೊನ್ನೆ ಕುಂಭಮೇಳದ ಬಗ್ಗೆ ನಮ್ಮ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ನಡುವೆ ಒಂದಿಷ್ಟು ಸೌತ್ ಇಂಡಿಯನ್ಸ್ ಕೊಲೀಗ್ಸ್ ಕೂಡ ಇದ್ದರು. ಆ ನದಿ ಸಂಗಮ ಮತ್ತು ಅಲ್ಲಾಗ್ತಿರೋ ಈ ಒಂದು ಉತ್ಸವ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ನಾನು ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ, ನೀವು ಗಂಗಾ ಅಥವಾ ಯಮುನಾ ನದಿಗಳನ್ನು ಯಾವಾಗಾದ್ರೂ ನೋಡಿದ್ದೀರಾ ಅಂತ. ಅದರಲ್ಲಿ ಕೆಲವರು ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ರು. ಅದಕ್ಕೆ ನನ್ನ ನ್ಯಾಚುರಲ್ ರಿಯಾಕ್ಷನ್ ಇದ್ದಿದ್ದು, ನೀವು ಉತ್ತರ ಪ್ರದೇಶ, ಬಿಹಾರ ಮೊದಲಾದ ರಾಜ್ಯಗಳಲ್ಲಿ ಪ್ರಯಾಣ ಮಾಡಿಲ್ಲ ಅಂತ ಆದರೆ, ನೀವು ಗಂಗಾ ಮತ್ತು ಯಮುನಾ, ಬ್ರಹ್ಮಪುತ್ರ ನದಿಗಳನ್ನು ನೋಡಿಲ್ಲ ಅಂತ ಆದರೆ ನೀವು ಭಾರತೀಯರೇ ಅಲ್ಲ ಅಂತ. ನಾನೇನು ಈ ಬೋಲ್ಡ್ ಸ್ಟೇಟ್ಮೆಂಟ್ ಹೇಳಿದೆ, ಆದರೆ ಅದನ್ನು ಸಮರ್ಥಿಸ್ಕೊಳ್ಬೇಕಾದ್ರೆ ಅನೇಕ ಕತೆ ಮತ್ತು ಉಪಕಥೆಗಳನ್ನು ಹೇಳಬೇಕಾಗಿ ಬಂತು. ಸ್ವಾರಸ್ಯದ ವಿಚಾರ ಏನು ಅಂತಂದರೆ, ನಾವು ನಮ್ಮ ದಕ್ಷಿಣ ಭಾರತದ ಬದುಕನ್ನು ಬದುಕ್ತಾ ಇರ್ತೀವಿ. ನಮಗೆ ಬೇರೆ ಯಾವುದೇ ಪ್ರಪಂಚ ಜ್ಞಾನ ಆಗಲಿ, ಅದರ ಎಕ್ಸ್ಪೋಜರ್ ಆಗಲಿ ಇರಲಿಲ್ಲ. ಯಾಕಂದರೆ ನಾವು 20-25 ವರ್ಷ ಹಿಂದೆ ಹೋಗಿ ನಾವು ಭಾರತದಲ್ಲಿ ಹೇಗೆ ಬದುಕಿದ್ವಿ ಅಂತ ಯೋಚನೆ ಮಾಡಿದಾಗ, ಯಾವುದೋ ದಕ್ಷಿಣ ಭಾರತದ ಕರ್ನಾಟಕದ ಪುಟ್ಟ ಹಳ್ಳಿಯಲ್ಲಿ ಇರ್ತಿದ್ವಿ ನಾವು ಯಾವುದೇ ದಂಗೆಗಾಗಲಿ ದಾಳಿಗಾಗಲಿ ಒಳಗಾದವರಲ್ಲ. ಆಮೇಲೆ ನಮಗೆ ಪೂರಕವಾದ ಪರಿಸರ ತಲತಲಾಂತರದಿಂದ ನಮ್ಮ ಜೊತೆಗಿತ್ತು. ನಾವು ನಮ್ಮ ನದಿಗಳನ್ನು ಹೇಗೆ ಯೋಚನೆ ಮಾಡ್ತೀವಿ ಅಂದರೆ, ತುಂಗಭದ್ರಾ ನದಿನೇ ತಗೊಳ್ಳಿ. ನಮ್ಮ ಶಿವಮೊಗ್ಗದಲ್ಲಿ ತುಂಗಾ ನದಿ ಹರಿಯತ್ತಲ್ಲ, ಕೇವಲ ಮಳೆಗಾಲದಲ್ಲಿ ಮಾತ್ರ ಮೈ ತುಂಬಿ ಹರಿಯತ್ತೆ. ಆ BH ರೋಡ್ನಲ್ಲಿ ದೊಡ್ಡ ಸೇತುವೆ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ ಹೋಗಿ ನೋಡಿದ್ರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಮೈ ತುಂಬಿ ಹರಿತಾ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ತಳ ಕಾಣುತ್ತೆ. ಆಮೇಲೆ ಆ ನದಿಯ ಹರಿವು ಮತ್ತು ಅದರ ಪಾತ್ರ, ಅಂದರೆ ಅದರ ವಿಡ್ತ್ ಏನಿದೆ, ಅಷ್ಟೊಂದು ದೊಡ್ಡದೇನೂ ಇಲ್ಲ. ಮೊದಲನೇದಾಗಿ ನಾನು ಗಂಗಾ ನದಿಯನ್ನು ನೋಡಿದ್ನಲ್ಲ, ಆವಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಎಷ್ಟು ಅಗಲವಾಗಿದೆ ಅಂದರೆ, ಎಷ್ಟು ಗಂಭೀರವಾಗಿದೆ ಅಂದರೆ, ಅಷ್ಟು ನೀರು ಕೂಡ ಸತತವಾಗಿ ಹರಿತಾನೇ ಇರುತ್ತೆ. ಬೇಸಿಗೆ ಆಗಲಿ ಮಳೆಗಾಲದಲ್ಲಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ದಕ್ಷಿಣ ಭಾರತದ ನದಿಗಳ ನಮ್ಮ ಕಲ್ಪನೆ ಹೇಗಿರುತ್ತೆ, ರೂಪಕಗಳು ಹೇಗಿರುತ್ತೆ ಅಂದರೆ, ಈ GS ಶಿವರುದ್ರಪ್ಪನವರ ತೊರೆ ಅಂತ ಕವನ ಇದೆ. ಅದು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನೋ ಹಾಡಿನಲ್ಲಿ ಕೂಡ ಬಹಳ ಜನಪ್ರಿಯವಾಗಿದೆ. ಅದರಲ್ಲಿ ಪ್ಯಾರ ಬರುತ್ತೆ, ನಮ್ಮ ತೊರೆ ಹೇಗಿರುತ್ತೆ ಅಂದರೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿಯುವ ತೊರೆಯು ನಾನು ಅಂತ. ಈಗ ನಮ್ಮ ಶರಾವತಿ ನದಿ ತಗೊಳ್ಳಿ, ನೇತ್ರಾವತಿ ನದಿ ತಗೊಳ್ಳಿ, ನರ್ಮದಾ ನದಿ ತಗೊಳ್ಳಿ, ಯಾವುದೇ ನದಿ, ಕಾವೇರಿ ನದಿ ತಗೊಂಡ್ರೂ ಕೆಲವೊಂದು ಕಡೆ ತೊರೆಯಾಗಿ, ಜರಿಯಾಗಿ ಹರಿಯುವಂಥ ಸ್ಟ್ರೀಮ್ ಆಗಿ ಕಾಣುತ್ತೆ ಬೆಟ್ಟ ಗುಡ್ಡಗಳ ಹಾದಿಯಲ್ಲಿ. ಬೇಸಿಗೆಯಲ್ಲಿ ಒಣಗಿ ಹೋಗಿ ಬತ್ತು ಹೋಗುವಂಥ ಸಿಚುವೇಶನ್ನು ಇರುತ್ತೆ. ಆದರೆ ಗಂಗಾ ನದಿ ನಿಮಗೆ ಹಾಗೆ ಅನಿಸಲ್ಲ. ಗಂಗಾ ನದಿ ಮತ್ತು ಅದರ ಆ ಕಡೆ ಈ ಕಡೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆದಂಥ ತರಕಾರಿಗಳು, ಅವುಗಳ ವಿಶೇಷತೆಯೇ ಬೇರೆ. ಹೀಗೆ ನಾವು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತನ ಯೋಚನೆ ಮಾಡಿ ಕಂಪೇರ್ ಮಾಡಿದ್ರೆ, ಈ ಉತ್ತರ ಭಾರತದ ಅನೇಕ ರಾಜ್ಯಗಳು ಎಷ್ಟೊಂದು ರೀತಿ ದಂಗೆ ದಾಳಿಗೆ ಒಳಗಾದವು, ಎಷ್ಟೊಂದು ರಾಜ ಮಹಾರಾಜ ಸಾಮ್ರಾಜ್ಯದ ಇನ್ಫ್ಲೂಯೆನ್ಸಿಗೆ ಒಳಗಾದವು. ಆಮೇಲೆ ಅವ್ರ ಕಲ್ಚರ್ ಹೇಗೆ ಇವಾಲ್ವ್ ಆಯಿತು ಅಂತ ಯೋಚನೆ ಮಾಡಿದಾಗ, ನಮ್ಮ ದಕ್ಷಿಣ ಭಾರತದ ನಾವು ಏನು ಒಳಗಾದವು ಆ ಇನ್ಫ್ಲೂಯೆನ್ಸಿಂಗ್ ಕಂಪೇರ್ ಮಾಡಿದ್ರೆ ಅವರಿಗೆ ತುಂಬ ಹೆಚ್ಚಿನ ಇನ್ಫ್ಲೂಯೆನ್ಸ್ ಆಗಿದೆ. ಆ ರೀತಿಯಲ್ಲಿ ನೀವು ಇವತ್ತು ಕೂಡ ಆ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಏನಿದೆ, ಈ ವಾಘಾ ಬಾರ್ಡರಿಂದ ಆರಂಭ ಆಗಿ ಮತ್ತು ಈ ಭಾರತದ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುತ್ತಲ್ಲ ರಸ್ತೆ, ಅದರಲ್ಲಿ ಓಡಾಡಿದಾಗ ನಿಮಗೆ ವಿಶೇಷವಾದ ದೇಶಭಕ್ತಿ ಮೈಗೊಳ್ಳುತ್ತೆ.
ಅದು ನೀವು ಆ ಸ್ವಾತಂತ್ರ್ಯ ಸಂಗ್ರಾಮ ಅದಕ್ಕಿಂತನೂ ಹಿಂದಾದ ಒಂದಿದು ಶತಮಾನಗಳ ಕಾಲ ಅನೇಕ ಸಾಮ್ರಾಜ್ಯಗಳು ಬಂದು ಹೋದದ್ದು. ಅವುಗಳನ್ನೆಲ್ಲ ಯೋಚನೆ ಮಾಡಿದಾಗ ಆ ಜನಗಳಲ್ಲಿ ಬಹಳ ಒಂದು ವ್ಯತ್ಯಾಸವನ್ನು ಕಾಣ್ತೀರ, ಅವರ ಒಂದು ನಿಲುವಿನಲ್ಲಿ ಭಾಳ ವ್ಯತ್ಯಾಸವನ್ನು ಕಾಣ್ತೀರ. ಹಾಗಾಗಿ ನಿಮಗೆ ಹೆಚ್ಚಿನ ದಕ್ಷಿಣ ಭಾರತದ ಆಫೀಸ್ಗಳಲ್ಲಿ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ನಮಗೆಲ್ಲ ಇಲ್ಲಿ ಕೆಲಸನೇ ಸಿಗಲ್ಲ, ಕೆಲಸ ಸಿಕ್ಕರೂ ನಮಗೆ ಮೇಲ್ಗಡೆ ಹೋಗೋದಕ್ಕೆ ಪ್ರಮೋಷನ್ ಕೊಡಲ್ಲ, ನಾರ್ತ್ ಇಂಡಿಯನ್ಸ್ ಬರೀ ನಾರ್ತ್ ಇಂಡಿಯನ್ಸೇ ತಂದು ಕೂರಿಸ್ತಾರೆ ಅಂತ. ಯಾಕಿರ್ಬೋದು? ನಿಜವಾಗ್ಲೂ ನಾವು ಸೌತ್ ಇಂಡಿಯನ್ಸು ಅವರಷ್ಟು ರಿಸ್ಕ್ ತೊಗೊಳ್ತೀವ ಯಾವತ್ತಾದರೂ? ಆಮೇಲೆ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತೀವ? ಇದೆಲ್ಲ ನಿಮಗೆ ಒಂದು ಮನಸ್ಥಿತಿ ಅಥವಾ ಒಂದು ಒಪಿನಿಯನ್ ಅಂತ ಕಂಡು ಬಂದರೂ ಕೂಡ ದಂಗೆಗೊಳಗಾದವನು, ಒಳಗಾದವನು ತನ್ನ ಕಣ್ಣು ಮುಂದೆ ತನ್ನ ಒಂದು ಎಂಟೈರ್ ಹಳ್ಳಿ ಅಥವಾ ಒಂದು ಪಟ್ಟಣ ಛಿದ್ರ ಚೂರಾಗಿ ಒಂದು ವಿಧ್ವಂಸಕವಾಗಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮನಸ್ಸಿನಲ್ಲಿ ಉದ್ಭವಿಸುವ ಒಂದು ಏನು ಸ್ಪಂದನಗಳಿದೆ ಅವು ಸಂಪೂರ್ಣ ಬೇರೆಯೇ. ಯಾಕಂದರೆ ನಮ್ಮ ಮುಂದೆ ಆ ಥರ ರಕ್ತಪಾತ ರಕ್ತಕ್ರಾಂತಿ ಯಾವತ್ತೂ ಆದದ್ದೇ ಇಲ್ಲ. ನಾವು ಫ್ರಾನ್ಸ್ನಲ್ಲಿ ಹಂಗಾಯಿತು, ಜರ್ಮನಿನಲ್ಲಿ ಹಿಂಗಾಯಿತು ಅಂತ ಓದಿದ್ವಿ ಹೊರತು ನಾವು ರಕ್ತಕ್ರಾಂತಿಯನ್ನು ನಾವು ಕರ್ನಾಟಕದಲ್ಲಿ ಯಾವತ್ತೂ ನೋಡೇ ಇಲ್ಲ ಅಂತಲೇ ಹೇಳಬೇಕು. ಹಾಗಾಗಿ ಈ ಗಂಗಾ ನದಿ ಅನ್ನೋದೇನಿದೆ ಅದು ಒಂದು ನದಿಯಲ್ಲ, ಅದ್ರ ಜೊತೆಗೆ ಒಂದು ಎಂಟೈರ್ ಸಿವಿಲೈಸೇಷನ್ ಇರುತ್ತೆ, ಅದ್ರ ಜೊತೆಗೆ ಒಂದು ಎಂಟೈರ್ ಈಕೋಸಿಸ್ಟಮ್ ಇರುತ್ತೆ. ಅದಕ್ಕೆ ನಾವು ಬೇರೆ ಯಾವುದೇ ಸಾಟಿನೂ ಹೇಳೋದಕ್ಕಾಗಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ಗಂಗಾ ನದಿ ಕಂಪೇರ್ ಮಾಡುವಂಥ ಒಂದು ಯಾವುದೇ ಒಂದು ವ್ಯವಸ್ಥಿತವಾದ ಒಂದು ನದಿ ಇಲ್ಲ. ನಮ್ಮ ನದಿಗಳು ಹೆಚ್ಚು ಕಡಿಮೆ ಅನ್ನೋ ಮಾತು ಹೇಳ್ತಾ ಇಲ್ಲ ನಾನಿಲ್ಲಿ. ಆ ಒಂದು ನದಿ, ಆ ನದಿಯ ಪಾತ್ರ, ಆ ಹರಿವು, ಆ ನದಿಯನ್ನು ಹೊಂದಿಕೊಂಡು ಒಂದು ಸಮೃದ್ಧಿಯಾಗಿ ಬೆಳೆಯುತ್ತೆ, ತರಕಾರಿಗಳು ಅದು ಇದು. ಆಮೇಲೆ ಆ ನದಿಯ ಕುರಿತಾದ ಅದರ ಒಳಗಡೆ ಹುಟ್ಟಿ ಬೆಳೆದ ನಾಗರಿಕತೆ, ಒಂದು ಪಯಣ ಏನಿದೆ, ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದೆ ಅಲ್ವಾ? ಅದನ್ನೆಲ್ಲ ಯೋಚನೆ ಮಾಡಿದಾಗ ಒಂದು ಸರ್ತಿ ನಿಮಗೆ ನೋಡಲೇಬೇಕು ಅನಿಸುತ್ತೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಾದರೂ ಕೂಡ ನೀವು ಬಿಡುವು ಮಾಡಿಕೊಂಡು ಈ ಗಂಗಾ ನದಿ, ಯಮುನಾ ನದಿ ಅಥವಾ ಬ್ರಹ್ಮಪುತ್ರ ನದಿ, ಇದು ಯಾವುದಾದ್ರು ಒಂದು ನದಿಯನ್ನು ನೀವು ಹತ್ತಿರ ಹೋಗಿ ನೋಡಬೇಕು. ಅವಾಗ ನಿಮ್ಗೆ ಅನಿಸುತ್ತೆ, ಅಯ್ಯೋ ಎಷ್ಟು ವಿಶೇಷವಾಗಿರುತ್ತಲ್ಲ ಅಂತ. ಅಕಸ್ಮಾತ್ ಹಾಗೇನಾದರೂ ನೀವು ಮಾಡಲಿಲ್ಲ ಅಂದರೆ ನೀವು ಭಾರತೀಯರೇ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕೇವಲ ನಮ್ಮದೇ ಒಂದು ಸೌತ್ ಇಂಡಿಯನ್ ನೆಲೆಯಲ್ಲಿ ನಾವು ನೋಡಿಕೊಂಡು ಅದನ್ನೇ ಭಾರತ ಅಂತ ಕರೆಯೋದಕ್ಕಾಗಲ್ಲ. ಬಹಳ ವಿಸ್ತೃತವಾಗಿರುವಂಥ ವೈವಿಧ್ಯಮಯವಾಗಿರುವಂಥ ದೇಶ. ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟೊಂದು ಸಂಸ್ಕೃತಿಗಳು, ಭಾಷೆಗಳು, ನಮ್ಮದೇ ಆದ ಒಂದು ಪರಿಕಲ್ಪನೆಗಳಲ್ಲಿ ಹುಟ್ಟಿ ಬೆಳೆದಿದ್ದೇವೆ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಭಾರತವನ್ನು ನೋಡಬೇಕು ಅಂದರೆ ಕೋಶ ಓದೋದಕ್ಕಿಂತ ಹೆಚ್ಚಾಗಿ ದೇಶ ತಿರುಗಾಡಿ ನೋಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.